ಹಾಯ್ ಫ್ರೆಂಡ್ಸ್, CS ಗೌಡ್ರು ಚಾನಲ್ಗೆ ಸ್ವಾಗತ. ಈ ದಿನ ಹಸುವಿನ ಗಿಣ್ಣಿನ ಹಾಲಿನಲ್ಲಿ ಗಿಣ್ಣು ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಗಿಣ್ಣು ಮಾಡುವುದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಅಕ್ಕಿ, ನೆನೆಸ್ಕೊಂಡಿರೋ ಅಕ್ಕಿ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ಇದೆ. ಹಾಲು 2 ಲೀಟ್ರ್ ಹಾಲಿದೆ. ಗಿಣ್ಣು ಹಾಲು, ಬೆಲ್ಲ, ಏಲಕ್ಕಿ ಪೌಡರ್, ಕಾಯಿ ತುರಿ. ಬೆಲ್ಲ ಸ್ವೀಟ್ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಕುಕ್ಕರು. ಈ ಕುಕ್ಕರಿಗೆ ಹಾಲು ಹಾಕೋತಾ ಇದ್ದೀನಿ. 2 ಲೀಟ್ರ್ ಹಾಲಿದೆ. ಸ್ವಲ್ಪ ನೀರನ್ನು ಬೇಕಾದ್ರೆ ಹಾಕ್ಕೊಳ್ಬೋದು, ನಾನು ನೀರು ಹಾಕ್ತಾಯಿಲ್ಲ. ಇದು ಒಂದು ಕುದಿ ಬರಬೇಕು. ಇದೆಲ್ಲ ತುಂಬ ಒಂದು ಕುದಿ ಬರಬೇಕಿದು. ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಕುದಿ ಬರ್ತಾ ಇದೆ, ಈ ಥರ ಕುದೀತಾ ಇಲ್ಲಿ ಬರ್ತಾ ಇದೆ. ಒಂದು 5 ನಿಮಿಷ ಕುದಿ ಬರಲಿ. ಆಮೇಲೆ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಕುದಿ ಬಂದಿದೆ, ಈ ಥರ ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡೋಣ. ಇದು ಅಕ್ಕಿ 3/4% ಬೇಯಬೇಕು. ಇನ್ನೇನು 3/4% ಬೆಂದ ತಕ್ಷಣ ಬೆಲ್ಲ ಹಾಕ್ಕೊಳ್ಳೋಣ. ಅದೊಂದು 5 ನಿಮಿಷ ಬೇಯಿಕೊಂಡ್ರೆ ಆಗುತ್ತೆ. ಬೇಯ್ತಾ ಇದೆ, ಎಷ್ಟು ಬಂದಿದೆ ನೋಡೋಣ. ಈ ಥರ ನೋಡಿದ್ರೆ ಗೊತ್ತಾಗುತ್ತೆ. ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಬೇಯಬೇಕು. ಈ ಥರ ಇದು ಮಾಡಿದ್ರೆ ಬೆಂದಿದೆಯಾ ಬೆಂದಿಲ್ವ ಅಂತ ಗೊತ್ತಾಗುತ್ತೆ. ಇನ್ನೊಂದು 5 ನಿಮಿಷ ಬೇಯಲಿ. ಅನ್ನ ಬೆಂದಿದೆ ನೋಡೋಣ. ಅನ್ನ ಬೆಂದಿದೆ 3/4%. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. 1.5 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಮಿಕ್ಸ್ ಮಾಡೋಣ. ಇದು ಬೆಲ್ಲ ಅನ್ನಕ್ಕೆ ಹೊಂದ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಈ ಅನ್ನ ಮಿಕ್ಸ್ ಆಗಿದೆ. ಬೆಲ್ಲ ಕರಗ್ತಾ ಇದೆ. ಬೆಲ್ಲ ಕರಗಿದ್ಮೇಲೆ ಸ್ವಲ್ಪ ಸ್ವೀಟು ಕಮ್ಮಿ ಇದೆಯಾ ನೋಡಿಕೊಂಡು, ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಬೆಲ್ಲ ಕರಗಬೇಕು. ಬೆಲ್ಲ ಹಾಗೇ ಇದೆ. ಬೆಲ್ಲ ಎಲ್ಲ ಕರಗಿದೆ. ರೈಸ್ಗೂ ಹೊಂದ್ಕೊಂಡಿರೋ ಬೆಲ್ಲ. ಈ ಟೈಮಲ್ಲಿ ಕಾಯಿ ತುರಿ ಹಾಕ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆದಮೇಲೆ ಇದೊಂದು 2 ನಿಮಿಷ ಬೇಯಲಿ. ಕಾಯೆಲ್ಲ ಬೇಯ್ಕೊಂಡ್ರೆ ಆಗುತ್ತೆ, ರೆಡಿ. ಮಿಕ್ಸ್ ಆಗಿದೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ. ಹಾಗೆ ಒಂದು 5 ನಿಮಿಷ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಡೋಣ. ರೆಡಿಯಾಗಿದೆ. ಗಿಣ್ಣು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.